ಮಹಾಶಿವರಾತ್ರಿಯನ್ನ ಯಾವ ದಿನದಂದು ಆಚರಿಸುತ್ತಾರೆ ಅಂತ ಕೇಳಿದರೆ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯುಕ್ತವಾದಂತಹ ಅಮಾವಾಸ್ಯೆ ಎನ್ನುವಂತಹ ದಿನದಂದು ಮಹಾಶಿವರಾತ್ರಿಯನ್ನು ಆಚರಿಸ್ತೇವೆ. ವಿಶೇಷವಾಗಿ ಶಿವಪುರಾಣ, ವಿಷ್ಣು ಪುರಾಣ, ಲಿಂಗ ಪುರಾಣ ಇತ್ಯಾದಿ ಅನೇಕ ಪುರಾಣಗಳಲ್ಲಿ ವಿಭಿನ್ನ ಕಥೆಗಳನ್ನು ಕೂಡ ನಾವು ಮಹಾಶಿವರಾತ್ರಿಯ ಆಚರಣೆಯ ಬಗ್ಗೆ ತಿಳಿಯಬಹುದು. ವಿಶೇಷವಾಗಿ ಭಗೀರಥನು ತನ್ನ ಪಿತೃಗಳ ಒಂದು ಮೋಕ್ಷವನ್ನು ಕುರಿತು ಗಂಗೆಯನ್ನ ಭೂಮಿಗೆ ತರಿಸುವಂತಹ ದಿನ ಎನ್ನುವಂತಹದ್ದನ್ನು ಕೂಡ ಮಹಾಶಿವರಾತ್ರಿಯ ದಿನ ಅಂತೇಳಿ ನಾವು ಕರೀತೇವೆ. ಆ ಗಂಗೆಯನ್ನ ತಪಸ್ಸು ಮಾಡಿ ಭಗೀರಥನು ಧರೆಗಿಳಿಯುವಂತೆ ಪ್ರಾರ್ಥಿಸಿದಾಗ ಮದದಿಂದ ಕೂಡಿರತಕ್ಕಂತಹ ಗಂಗೆಯು ಆ ಕಾಲದಲ್ಲಿ ನಾನು ಭೂಮಿಯನ್ನು ಇಳಿಯುವಂತಹ ಸಂದರ್ಭದಲ್ಲಿ ನನ್ನ ರಭಸವನ್ನು ತಡೆಯುವಂತಹ ಶಕ್ತಿ ಯಾರಿಗಿದೆ ಅಂತ ಪ್ರಶ್ನಿಸ್ತಾನೆ. ಅಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಏಕೈಕ ಒಂದು ಆತ್ಮ ಅಂತ ಹೇಳಿದ್ರೆ, ಪರಮಾತ್ಮ ಅಂತ ಹೇಳಿದ್ರೆ ಆತ ಶಿವ ಅಂತ ತಿಳಿದು ಆತನ ತಪಸ್ಸನ್ನು ಕೂಡ ಆ ಭಗೀರಥನು ಮಾಡ್ತಾನೆ. ತದನಂತರದಲ್ಲಿ ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಧರಿಸುವುದಾಗಿ ವಚನವನ್ನ ಕೊಟ್ಟಾಗ ಪುನಃ ಗಂಗೆಯನ್ನು ಪ್ರಾರ್ಥಿಸಿ ಗಂಗೆಯನ್ನ ಧರೆಗಿಳಿಯುವಂತೆ ಕೋರಿದಾಗ ಗಂಗೆಯು ರಭಸವಾಗಿ ಧರೆಯನ್ನು ಇಳಿಯುತ್ತಾ ಶಿವನ ಜಟೆಯನ್ನು ಸೇರಿಕೊಳ್ತಾಳೆ. ಅದರಲ್ಲಿ ಗಂಗೆಯನ್ನ ಬಂಧನೆಯಾಗಿಟ್ಟುಕೊಂಡು ತದನಂತರವಾಗಿ ಆತಳ ಮದ ಎನ್ನುವಂತಹದ್ದು ಇಳಿದ ನಂತರ ಶಿವನು ತನ್ನ ಜಟೆಯಿಂದ ಗಂಗೆಯನ್ನು ಧರೆಗಿಳಿಸ್ತಾನೆ. ತದನಂತರವಾಗಿ ಭಗೀರಥನ ಸಮಸ್ತ ಪಿತೃ ಕುಟುಂಬಕ್ಕೆ ತೃಪ್ತಿ ಎನ್ನುವಂತಹದ್ದು ದೊರಕುವಂತಹ ಕಾಲ ಆದ ಕಾರಣ ಅದನ್ನು ಮಹಾಶಿವರಾತ್ರಿ ಅಂತ ಕರೀತೇವೆ. ಇದು ಒಂದು ಪುರಾಣದಲ್ಲಿ ಬರುವಂತಹ ಕಥೆಯಾದರೆ, ಮತ್ತೊಂದು ಪುರಾಣದಲ್ಲಿ ದಕ್ಷನ ಕುಮಾರಿಯಾಗಿರತಕ್ಕಂತಹ ದಾಕ್ಷಾಯಣಿಯು ಶಿವನನ್ನೇ ವರಿಸಬೇಕೆನ್ನುವಂತಹ ಒಂದು ತದೇಕ ಚಿತ್ತದಿಂದ ತಪಸ್ಸನ್ನಾಚರಿಸಿ ಶಿವನನ್ನ ವರಿಸಿಕೊಂಡಂತಹ ದಿನ ಎನ್ನುವಂತಹದ್ದು ಕೂಡ ಪುರಾಣ ಕಥೆಗಳಲ್ಲಿ ಕೇಳಿಬರುತ್ತದೆ. ದಕ್ಷ ಎನ್ನುವಂತಹ ರಾಜ ದಾಕ್ಷಾಯಣಿಯ ವಿವಾಹವು ಶಿವನೊಂದಿಗೆ ಆಗಕೂಡದೆ ಎನ್ನುವಂತಹ ಒಂದು ಒತ್ತಾಯವನ್ನಿಟ್ಟರೂ ಕೂಡ ಯಾರ ಮಾತಿಗೂ ಬಗ್ಗದೆ ದಾಕ್ಷಾಯಣಿಯು ತಪಸ್ಸನ್ನಾಚರಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳ್ಳಿ ಶಿವನೊಂದಿಗೆ ವರಿಸಿದಂತಹ ದಿನ ಅಂತ ಹೇಳಿ ಕರೀತೇವೆ. ವಿಶೇಷವಾಗಿ ಶಿವನು ಕೂಡ ಬೇರೆ ಮಾರುವೇಷದಲ್ಲಿ ಬಂದು ದಾಕ್ಷಾಯಣಿಗೆ ಪರೀಕ್ಷೆಯನ್ನು ಒಡ್ಡುತ್ತಾನೆ. ಶಿವನ ಬಗ್ಗೆ ನಿಂದನೆವಾದಂತಹ ಮಾತುಗಳನ್ನು ಕೂಡ ಆಡ್ತಾನೆ. ಅಂತಹ ಕಂಠದಲ್ಲಿ ಹಾವನ್ನು ಧರಿಸಿರತಕ್ಕಂತಹ, ಜಟೆಯನ್ನು ಬಿಟ್ಟಿರತಕ್ಕಂತಹ, ಭಿಕ್ಷುಕನ ವೇಷವನ್ನು ಧರಿಸಿರತಕ್ಕಂತಹ ಶಿವನೊಂದಿಗೆ ಯಾಕೆ ವಿವಾಹವನ್ನು ಮಾಡಿಕೊಳ್ಳುತ್ತಿ ಎನ್ನುವಂತಹ ಅನೇಕ ಶಿವನ ನಿಂದಾಪರ ಮಾತುಗಳನ್ನಾಡಿದರೂ ಕೂಡ ದಾಕ್ಷಾಯಣಿಯು ಕೋಪಗೊಂಡು ಆತನ ಯಾವುದೇ ಮಾತಿಗೆ ಸ್ಪಂದಿಸದೆ ಪುನಃ ತಪಸ್ಸನ್ನಾಚರಿಸಿ ಶಿವನನ್ನೇ ವರಿಸಿದಂತಹ ಕಾರಣದಿಂದ ಮಹಾಶಿವರಾತ್ರಿಯು ಶಿವ ಹಾಗೂ ಶಿವೆಯರ ವಿವಾಹ ವಾರ್ಷಿಕೋತ್ಸವವು ಕೂಡ ಆಗಿರುವ ಕಾರಣ ಅದನ್ನು ಮಹಾಶಿವರಾತ್ರಿ ಅಂತ ಹೇಳಿ ಕರೀತೇವೆ ಅಂತ ಹೇಳಿ ಮತ್ತೊಂದು ಕಥೆಯು ನಮಗೆ ತಿಳಿಸ್ತದೆ. ಅದೇ ರೀತಿಯಾಗಿ ಸಮುದ್ರ ಮಥನ ಕಾಲದಲ್ಲಿ, ಸೃಷ್ಟಿಯ ಕಾಲದಲ್ಲಿ ಸಮುದ್ರ ಮಥನದಲ್ಲಿ ವಿವಿಧ ಪದಾರ್ಥಗಳನ್ನ ಭೂಮಿಗೆ ತರಿಸುವಂತಹ ಉದ್ದೇಶದಿಂದ ದೇವರು ಮತ್ತು ಅಸುರರು ಸಮುದ್ರವನ್ನ ಮಥಿಸುವಂತಹ ಕಾಲದಲ್ಲಿ ಅನೇಕಾನೇಕ ವಸ್ತುಗಳು ಸಮುದ್ರದಿಂದ ಹೊರಬಂತು ಅಂತಹ ವಿಚಾರ. ಅಂತಹ ಕಾಲದಲ್ಲಿ ಮೊದಲನೇದಾಗಿ ಹಾಲಾಹಲವು ಹೊರಬರುವಂತಹ ಕಾಲದಲ್ಲಿ ಹಾಲಾಹಲವು ದೇವ ಮತ್ತು ಅಸುರರಿಗೆ ಸೋಕಿದರೆ ಎಲ್ಲ ಪ್ರಪಂಚವೂ ಕೂಡ ನಾಶವಾಗುತ್ತದೆ ಎನ್ನುವಂತಹ ಉದ್ದೇಶದಿಂದ ಪರಮ ಕಾರುಣ್ಯ ಸ್ವರೂಪನಾಗಿರತಕ್ಕಂತಹ ಶಿವನು ಹಾಲಾಹಲವನ್ನ ತನ್ನ ಚಿಂತನೆಯನ್ನ ಮಾಡದೆ ಕಂಠದಲ್ಲಿ ಅದನ್ನ ಸೇವಿಸಿ ಬಿಡುತ್ತಾನೆ. ಅಂತಹ ಕಾಲದಲ್ಲಿ ವಿಷವು ಆತನ ದೇಹದ ಒಳಗೆ ಸೋಕಿದರೆ ಒಳಗಿರತಕ್ಕಂತಹ ಸಮಸ್ತ ಪ್ರಪಂಚವು ಕೂಡ ಲಯವಾಗುವಂತಹ ಭೀತಿಯಿಂದ ಆತನ ಕಂಠದಲ್ಲಿ ವಿಷವು ಸೇರಿಕೊಂಡಾಗ ಪಾರ್ವತೀ ದೇವಿಯು ಆ ಕಂಠವನ್ನ ಒತ್ತಿ ವಿಷವು ಹೋಗದಂತೆ ರಕ್ಷಿಸುತ್ತಾಳೆ. ಅಂತಹ ಕಾಲವೂ ಕೂಡ ಮಹಾಶಿವರಾತ್ರಿಯ ಕಾಲವಾಗಿರುವ ಕಾರಣ ಅವತ್ತಿನ ದಿವಸ ಮೃತ್ಯುಂಜಯ ನೀಲಕಂಠ ಎನ್ನುವಂತಹ ಹೆಸರನ್ನ ಪಡೆದಂತಹ ಶಿವನ ಒಂದು ದಿನವಾಗಿರತಕ್ಕಂತಹ ಕಾರಣದಿಂದ ಅದನ್ನ ಮಹಾಶಿವರಾತ್ರಿ ಅಂತ ಹೇಳಿ ಕರೀತೇವೆ ಅಂತ ಹೇಳಿ ಮತ್ತೊಂದು ಪುರಾಣ ಕಥೆಯು ನಮಗೆ ತಿಳಿಸ್ತದೆ. ಅದೇ ರೀತಿಯಾಗಿ ಶಿವನು ಬ್ರಹ್ಮ ವಿಷ್ಣು ಎಲ್ಲರಿಗೂ ಕೂಡ ಲಿಂಗ ಸ್ವರೂಪನಾಗಿ, ಜ್ಯೋತಿರ್ಲಿಂಗ ಸ್ವರೂಪನಾಗಿ ದರ್ಶನವಿತ್ತಂತಹ ಕಾಲ ಎನ್ನುವಂತಹದ್ದು ಕೂಡ ಪುರಾಣ ಕಥೆಯಲ್ಲಿ ತಿಳಿದು ಬರುತ್ತದೆ. ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ತಾನು ಶ್ರೇಷ್ಠ ಎನ್ನುವಂತಹ ಒಂದು ವಿಚಾರವು ಬಂದಾಗ ರಾಜಸ ಗುಣಯುಕ್ತನಾಗಿರತಕ್ಕಂತಹ ಬ್ರಹ್ಮನು ತಾನೇ ಶ್ರೇಷ್ಠ ಎನ್ನುವಂತಹ ಒಂದು ವಾದವನ್ನು ಮಂಡಿಸ್ತಾನೆ. ವಿಷ್ಣುವು ಅದನ್ನು ಒಪ್ಪದಿರುವ ಕಾರಣ ಅವರಿಬ್ಬರ ಮಧ್ಯದಲ್ಲಿ ಯಾರು ಶ್ರೇಷ್ಠ ಎನ್ನುವಂತಹ ಚರ್ಚೆಯು ಬಂದಾಗ ಒಂದು ನಿರ್ಧಾರವನ್ನು ಮಾಡ್ತಾರೆ. ಒಂದು
ಜ್ಯೋತಿರ್ಮಯವಾಗಿರತಕ್ಕಂತಹ ಸ್ತಂಭವನ್ನ ಯಾರು ಶೀಘ್ರವಾಗಿ ಅದರ ಅಂತ್ಯವನ್ನ ಅರ್ಥಾತ್ ಅದರ ಪರಿಕ್ರಮವನ್ನು ಮಾಡಿ ಯಾರು ಕೊನೆಯ ಒಂದು ಭಾಗವನ್ನ ಕಂಡು ಹಿಡಿಯುತ್ತಾರೋ ಮೊದಲನೇದಾಗಿ ಕಂಡು ಹಿಡಿಯತಕ್ಕಂತಹ ವ್ಯಕ್ತಿಯೇ ಶ್ರೇಷ್ಠ ಎನ್ನುವಂತಹ ಚರ್ಚೆ ಬಂದಾಗ ಆ ಬ್ರಹ್ಮನು ಗಿಡುಗನ ವೇಷವನ್ನು ಧರಿಸಿ, ವಿಷ್ಣುವು ವರಾಹ ರೂಪವನ್ನು ಧರಿಸಿ ಮೇಲೆ ಮತ್ತು ಕೆಳಭಾಗದಲ್ಲಿ ಮಧ್ಯಭಾಗದಿಂದ ಅಂತ್ಯಭಾಗವನ್ನ ಹುಡುಕುವತ್ತ ಸಾಗುತ್ತಾರೆ. ಅಂತಹ ಕಾಲದಲ್ಲಿ ಎಷ್ಟೇ ಪರಿಕ್ರಮಿಸಿದರೂ ಕೂಡ ಅವರಿಗೆ ಅದರ ಅಂತ್ಯಭಾಗ ದೊರೆಯದ ಕಾರಣ ಅವರು ಆ ಶಿವನನ್ನ ಕುರಿತು ಹೋದಾಗ ಆ ಶಿವನಲ್ಲಿರುವುದಿಲ್ಲ, ಮಾಯವಾಗಿ ಅವನೇ ಆ ಸ್ತಂಭ ರೂಪವಾಗಿ ವಿಪರಿಣಮಿಸಿರ್ತಾನೆ. ಅಂತಹ ಕಾಲದಲ್ಲಿ ಜ್ಯೋತಿರ್ಲಿಂಗನಾಗಿ ಆ ಶಿವನು ಬ್ರಹ್ಮ ವಿಷ್ಣು ಇವರಿಬ್ಬರಿಗೂ ಕೂಡ ತನ್ನ ರೂಪವನ್ನ ಪ್ರದರ್ಶಿಸತಕ್ಕಂತಹ ಸಾಕ್ಷಾತ್ಕರಿಸತಕ್ಕಂತಹ ಕಾಲವನ್ನು ಕೂಡ ಮಹಾಶಿವರಾತ್ರಿ ಅಂತ ಹೇಳಿ ನಾವು ಕರೀತೇವೆ. ಇನ್ನು ಅನೇಕ ಪುರಾಣಗಳು ಕೂಡ ಶಿವರಾತ್ರಿಯ ಕುರಿತು ವಿಶೇಷವಾದಂತಹ ಚರ್ಚೆಗಳನ್ನು ಮಂಡಿಸ್ತವೆ. ಇದರಲ್ಲಿ ಎಲ್ಲದರಲ್ಲಿಯೂ ತಿಳಿದುಕೊಂಡಬೇಕಂತಹ ವಿಚಾರ ಏನು ಕೇಳಿದ್ರೆ, ಆ ಶಿವ ಎನ್ನುವಂತಹವನು ಅನುಭವೈಕ ವೇದ್ಯನಾಗಿರತಕ್ಕಂತಹ ವಿಚಾರ. ಲುಬ್ಧಕ ಅಂತ ಹೇಳಿದ್ರೆ ಬೇಟೆಗಾರ ಒಂದು ಬೇಟೆಯನ್ನ ಹುಡುಕುತ್ತಾ ಪ್ರತಿದಿನವೂ ಕೂಡ ಕಾಡಿನತ್ತ ಸಾಗಿ ಬೇಟೆಯನ್ನ ಮಾಡಿ ಆ ಮೃಗಗಳನ್ನ ತಂದು ಅದರಿಂದ ತನ್ನ ಹೆಂಡತಿ ಮಕ್ಕಳನ್ನ ಪೋಷಿಸುತ್ತಾ ಇರ್ತಾನೆ. ಇದೇ ರೀತಿಯಾಗಿ ಶಿವರಾತ್ರಿಯ ದಿವಸವೂ ಕೂಡ ಆತನು ಅತ್ಯಂತ ಹಸಿವಿನಿಂದ ಬಳಲಿರತಕ್ಕಂತಹ ತನ್ನ ಸತಿ ಹಾಗೂ ಪುತ್ರರಿಗೆ ಬೇಟೆಯನ್ನ ತಂದು ಕೊಡುವಂತಹ ಉದ್ದೇಶದಿಂದ ವನವನ್ನು ಕುರಿತು ಹೋಗಿ ಎಷ್ಟೇ ಬೇಟೆಯನ್ನ ಹುಡುಕುತ್ತಾ ಹೋದರೂ ಕೂಡ ಬೇಟೆ ದೊರಕದಿರುವಂತಹ ಸಂದರ್ಭದಲ್ಲಿ ಅತ್ಯಂತ ಕ್ಲಿನ್ನನಾಗಿ ಆ ಮಕ್ಕಳ ಹಾಗೂ ಸತಿಯರ ದುಃಖಿತವಾಗಿರತಕ್ಕಂತಹ ಮುಖವನ್ನ ನೋಡದೆ ಆಗದೆ ಅವನು ವನದಲ್ಲಿಯೇ ವಾಸವಾಗಿರ್ತಾನೆ. ಅವತ್ತಿನ ದಿವಸ ರಾತ್ರಿಯೂ ಕೂಡ ಬೇಟೆಯನ್ನು ಪಡೆದೇ ತಾನು ಮನೆಗೆ ಹೋಗುವಂತಹ ನಿರ್ಧಾರವನ್ನು ಮಾಡಿಕೊಂಡು ಬೇಟೆಯನ್ನು ಹುಡುಕುತ್ತಿರುವಂತಹ ಕಾಲದಲ್ಲಿ ಒಂದು ಹರಿಣಿಯು ಅಂತ ಹೇಳಿದ್ರೆ ಜಿಂಕೆಯು ಅವನು ಇರುವಂತಹ ಪ್ರದೇಶದತ್ತ ನೀರು ಕುಡಿಲಿಕ್ಕೆ ಬಂದಾಗ ಅವನು ಅದನ್ನ ವಧಿಸಲಿಕ್ಕೆ ಮುಂದಾಗ್ತಾನೆ. ಆಗ ಹರಿಣಿಯು ಹೇಳುತ್ತದೆ, ನೀನು ಏನು ಮಾಡುತ್ತಿರುವೆ, ನನ್ನನ್ನು ವಧಿಸಬೇಡ ಎಂದು ಪ್ರಾರ್ಥನೆ ಮಾಡಿಕೊಂಡಾಗ ತನ್ನ ಸತಿ ಪುತ್ರರಿಗೋಸ್ಕರ ಇವತ್ತು ನಾನು ಬೇಟೆಯಾಡುವಂತಹದ್ದು ಅನಿವಾರ್ಯ, ಹಾಗಾಗಿ ನಾನು ನಿನ್ನನ್ನ ಬೇಟೆಯಾಡ್ತೇನೆ ಅಂತ ಹೇಳಿದಾಗ ಆ ಹರಿಣಿಯು ತನ್ನ ಮಕ್ಕಳಿರುವುದಾಗಿ ಆ ಮಕ್ಕಳನ್ನ ತನ್ನ ಸ್ವಾಮಿ ಅಥವಾ ತನ್ನ ಭಗಿನಿ ಅಂತ ಹೇಳಿದ್ರೆ ಅಕ್ಕನಿಗೆ ನನ್ನ ಮರಿಗಳನ್ನು ಒಪ್ಪಿಸಿ ನಾನು ಪುನಃ ಬಂದು ನಿನ್ನ ಬೇಟೆಗೆ ಅಣಿಯಾಗ್ತೇನೆ ಅಂತ ಹೇಳಿ ವಾದವನ್ನು ಕೊಟ್ಟಾಗ ಆ ಬೇಟೆಗಾರನು ನಿರಾಕರಿಸಿ ನಂತರವಾಗಿ ಶಪಥವನ್ನು ಪಡೆದುಕೊಳ್ತಾನೆ. ಆ ಹರಿಣಿಯು ಹೇಳುತ್ತದೆ, ನಾನು ಒಂದು ವೇಳೆ ನನ್ನ ಮಾತಿಗೆ ಬದ್ಧವಾಗದೇ ಇದ್ದಲ್ಲಿ ನನ್ನ ಯಾವ ವಿಪ್ರರು ಸಂಧ್ಯಾವಂದನಾದಿ ನಿತ್ಯ ಕರ್ಮಗಳಿಂದ ವಿಹೀನರಾಗಿ ಅಥವಾ ಪತ್ನಿಯರು ಪಾತಿವ್ರತ್ಯವನ್ನ ಆಚರಿಸದೆ ಆ ಕರ್ಮಗಳನ್ನ ನಿಷೇಧಿಸಲ್ಪಟ್ಟಾಗ ಯಾವ ಪಾಪವೆನ್ನುವಂತಹದ್ದು ಬರುತ್ತದೋ ಅಂತಹ ಪಾಪಕ್ಕೆ ನಾನು ಬದ್ಧನಾಗಿ ಹೋಗ್ತೇನೆ. ಒಂದು ವೇಳೆ ಹೇಳಿರತಕ್ಕಂತಹ ಕಾಲದಲ್ಲಿ ನಾನು ಪುನಃ ಇಲ್ಲಿ ಬಾರದೇ ಇದ್ದ ಪಕ್ಷದಲ್ಲಿ ಅಂತ ಹೇಳಿ ಈ ರೀತಿಯಾದಂತಹ ಶಪಥವನ್ನ ಧರಿಸಿದಾಗ ಆ ಬೇಟೆಗಾರನು ಹರಿಣಿಯನ್ನ ಸರಿ ನೀನು ಹೋಗಿ ಬಾ ಎನ್ನುವಂತಹ ವಚನವನ್ನಿಟ್ಟಾಗ ಆ ಒಂದು ವಚನವನ್ನ ಸ್ವೀಕರಿಸಿರತಕ್ಕಂತಹ ದಯಾಭಾವವನ್ನು ತೋರಿತಕ್ಕಂತಹ ಆ ಬೇಟೆಗಾರನು ಪುನಃ ಮರವನ್ನು ಅಲ್ಲೇ ಸಮೀಪದಲ್ಲಿರತಕ್ಕಂತಹ ಮರವನ್ನು ಏರಿ ಕುಳಿತುಕೊಳ್ತಾನೆ. ಅದೇ ಮರದ ಕೆಳಗೆ ಒಂದು ಶಿವಲಿಂಗವಿರ್ತದೆ. ಆ ಮರದಲ್ಲಿ ತನ್ನ ಚಟುವಟಿಕೆಗಳಿಂದ ಬಿಲ್ವ ವೃಕ್ಷ ಆಗಿರುತ್ತದೆ. ಆ ಮರದಿಂದ ಬಿದ್ದಂತಹ ಪತ್ರೆಯು ಶಿವಲಿಂಗವನ್ನು ಸೇರ್ತದೆ. ಆ ಕಾಲವು ರಾತ್ರಿಯ ಕಾಲವಾಗಿರತಕ್ಕಂತಹ ಸಂದರ್ಭದಲ್ಲಿ ಆ ಶಿವಲಿಂಗಕ್ಕೆ ಬಿದ್ದಂತಹ ಪತ್ರೆಯೇ ಬಿಲ್ವ ಪತ್ರೆ ಆಗಿರ್ತದೆ. ಅದರಿಂದ ಆ ಶಿವನು ಸಂತುಷ್ಟನಾಗಿ ಆತನ ದಯಾಭಾವದಿಂದಲೂ ಕೂಡ ಸಂತುಷ್ಟನಾಗಿ ಒಂದು ಶಿವನಿಗೆ ಆತನ ಜೀವನಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ನೀಡಿ ಶಿವನು ತನ್ನ ರೂಪವನ್ನ ಆತನಿಗೆ ಸಾಕ್ಷಾತ್ಕರಿಸಿರತಕ್ಕಂತಹ ದಿನವಾದ ಕಾರಣ ಅದನ್ನು ಶಿವರಾತ್ರಿ ಅಂತ ಹೇಳಿ ಕರೀತೇವೆ. ಈ ರೀತಿಯಾಗಿ ಶಿವರಾತ್ರಿಯನ್ನ ಆಚರಿಸುವಂತಹ ಹಿನ್ನೆಲೆ ಇದಾಗಿರುತ್ತದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.